ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯಿಂದಾಗಿ ಅಲ್ಲಿನ ಇರಾನ್ನ ಮುಖ್ಯಸ್ಥ ಮುಖ್ಯಸ್ಥ ಆಗಿರ್ತಕ್ಕಂತಹ ಖಮೇನಿ ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು. ಈ ಒಂದು ಹತ್ಯೆಯನ್ನು ಖಂಡಿಸಿ ಇಡೀ ರಾಷ್ಟ್ರದಲ್ಲಿ ವ್ಯಾಪಕವಾಗಿ ಖಂಡನೆ ಆಗ್ತಾ ಇರೋದು. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಖಂಡನೆ ವ್ಯಕ್ತ ಇರತಕ್ಕಂಥದ್ದು, ದೊಡ್ಡ ಪ್ರತಿಭಟನೆಗಳು ನಡ್ತಾ ಇರತಕ್ಕಂಥದ್ದು. ಇವತ್ತು ನಾವು ಅಲಿಪುರ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ಒಂದು ಸಂಘಟನೆ ಸಂಸ್ಥೆ ಕಚೇರಿಯಲ್ಲಿ ಇರ್ತಕ್ಕಂಥದ್ದು ಅಂಜುಮನ್ ಈ ಜಾಫ್ರಿಯಾ ಅಲಿಪುರ ಗ್ರಾಮದಲ್ಲಿ ಇರ್ತಕ್ಕಂಥ ಸಂಘಟನೆ ಸಭೆ ನಡೆಸ್ತಾ ಇರೋ ದೃಶ್ಯಗಳು ನೋಡ್ತಾ ಇರ್ತಕ್ಕಂಥದ್ದು. ಈ ಗ್ರಾಮದಲ್ಲಿ ಇರ್ತಕ್ಕಂಥ ಮೇಲೆ ಫೋಟೋ ಕೂಡ ಗಮನಿಸ್ತಾ ಇರೋ ಮೇಲ್ನೋಟ ನೋಡ್ತಾ ಇರ್ತಕ್ಕಂಥದ್ದು. ಆ ಫೋಟೋ ಈಗ ಖಮೇನಿ ಅಲ್ಲಿನ ಇರಾನ್ನ ಮುಖ್ಯಸ್ಥ ಅಂತ ಖಮೇನಿ ಅವರ ಫೋಟೋ ಕೂಡ ಗಮನಿಸ್ತಾ ಇರ್ತಕ್ಕಂಥದ್ದು. ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಇರ್ತಕ್ಕಂಥದ್ದು. ಈ ಗ್ರಾಮದಲ್ಲಿ ಬೆಳಗ್ಗೆಯಿಂದನೇ ವಿವಿಧ ರೀತಿಯಲ್ಲಿ ಪ್ರಾರ್ಥನೆಗಳ ಮಾಡಿ ಆ ಗ್ರಾಮದಲ್ಲಿ ಅಂದರೆ ಶೋಕ, ಇಡೀ ಗ್ರಾಮವೇ ಶೋಕದಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳ್ಬೋದು. ಬೆಳಗ್ಗೆಯಿಂದಲೇ ಕಪ್ಪು ಪಟ್ಟಿಗಳನ್ನು ಧರಿಸಿ, ಕಪ್ಪು ಬಟ್ಟೆಗಳನ್ನು ಧರಿಸಿ ಮತ್ತು ಕಪ್ಪು ಬಾವುಟಗಳನ್ನು ಹಾರಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಬೆಳಗ್ಗೆಯಿಂದ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಂಘಟನೆಯ ಮುಖಂಡರು ಅಂಜುಮನ್ ಈ ಜಾಫ್ರಿಯಾ ಸಂಘಟನೆಯ ಮುಖಂಡರು ಕೂಡ ನಾವು ಗಮನಿಸ್ತಾ ಇರ್ತಕ್ಕಂಥ ಸಭೆಯಲ್ಲಿ ಭಾಗವಹಿಸಿಕೊಂಡು ಇಷ್ಟೊತ್ತು ಸಾಕಷ್ಟು ಕೂಡ ಚರ್ಚೆಗಳು ಮಾಡಿದ್ದಾರೆ. ಇವರು ಈ ಘಟನೆಯನ್ನು ಖಂಡಿಸಿ ಇವತ್ತು ಬೆಳಗ್ಗೆಯಿಂದನೇ ಸಾಕಷ್ಟು ಖಂಡನೆ ವ್ಯಕ್ತ ಆಗಿರ್ತಕ್ಕಂಥ ಈ ಘಟನೆ ಸಂಬಂಧಪಟ್ಟಂತೆ ಈಗ ನಾವು ಈ ಸಂಘಟನೆಯ ಮುಖಂಡರಿದ್ದಾರೆ, ಈ ಮುಖಂಡರ ಜೊತೆಗೆ ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡೋಣ. ಈ ಘಟನೆ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಸರ್, ಈ ದಾಳಿಯಲ್ಲಿ ನಿಮ್ಮ ಮುಖಂಡರು ಮೃತಪಟ್ಟಿರ್ತಕ್ಕಂಥವು ಅದಕ್ಕೂ ನಿಮ್ಗೆ ಸಂಬಂಧ ಯಾವ ರೀತಿ ನಂಟು ಸರ್? ಇವಾಗ ಇರಾನ್ನಲ್ಲಿ ಅಮೆರಿಕ ಮತ್ತು ಇಸ್ರಾಯೇಲ್ ಕಡೆಯಿಂದ ಈ ದುಷ್ಕರ್ಮಿಗಳು ಇವರು ದಬ್ಬಾಳೆಯಿಂದ ಇಡೀ ಪ್ರಪಂಚವನ್ನು ದಾಳಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೆ ನ್ಯಾಯ ಮತ್ತು ಸತ್ಯ, ಧರ್ಮ ಮತ್ತು ಅಹಿಂಸೆ ಮತ್ತು ಮಾನವತ್ವವನ್ನು ಕಾಪಾಡೋಕ್ಕೆ ಒಂದೇ ಇಡೀ ಪ್ರಪಂಚದಲ್ಲಿ ಆ ಇರಾನ್ ದೇಶವನ್ನು ದೇಶದ ಮುಖ್ಯಸ್ಥರು ಸೈಯದ್ ಅಲಿ ಖಾಮೆನಾಯಿ ಅವರು, ರೆಹಬರ್ ಅವರು, ಲೀಡರ್ ಅವರು ಅವರು ಇಡೀ ಮಾನವಕ್ಕಾಗಿ ನಿಂತಿದ್ದರು. ಈಗ ಫಲಸ್ತೀನಲ್ಲಿ ಎಷ್ಟು ಜನಕ್ಕೆ ಮಕ್ಕಳಿಗೆ ಸಾಯಿಸ್ತಾ ಇದ್ದಾರೆ. ಆ ಮಕ್ಕಳನ್ನು ನಿರಪರಾಧಿಗಳು ಅವರು ದುಃಖವನ್ನು ಕೇಳ್ತಾ ಇದ್ರು. ನಾವು ಇದ್ದೀವಿ, ನಿಮ್ಮ ಕಡೆ ಇದ್ದೀವಿ, ನಿಮಗೆ ನಾನು ಭರವಸೆ ಮಾಡ್ತಿದ್ದೀನಿ, ನೀವು ಭಯ ಪಡಬೇಡಿ, ಇವರೆಲ್ಲ ದುಷ್ಕರ್ಮಿಗಳು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಈ ಮಾನವತ್ವವನ್ನೆಲ್ಲ ಕೆಡ್ಸಾಕ್ಬಿಟ್ಟವ್ರೆ. ಆ ಮಾನವ ಕುಲವನ್ನು ಕಾಪಾಡೋದಕ್ಕೆ ನಿಂತಿದ್ರೆ ನಮ್ಮ ಲೀಡರ್ ಅಲಿ ಖಾಮೆನಿ ಅವರಿಗೆ ಸಾಯಿಸಿದ್ದಾರೆ. ಅದು ಸಾವಲ್ಲ, ನಾವು ಸಾವು ಒಪ್ಪೋದೋ ಇಲ್ಲ, ಅದು ಬಲಿದಾನ. ಆ ಬಲಿದಾನಕ್ಕೆ ನಾವು ನಮಸ್ಕಾರ ಮಾಡ್ತೀವಿ. ಸರ್, ಈಗ ಖಮೇನಿ ಅವ್ರಿಗೂ ನಿಮ್ಮ ಗ್ರಾಮಕ್ಕೂ ಯಾವ ಥರ ನಂಟು ಸರ್? ಖಮೇನಿ ಅವರು ಲೀಡರ್ಗೆ ನಮಗೆ ಆ ಜಾತಿ ಕುಲ ಒಂದಾಗಿರ್ಬೋದು, ಆದರೂ ಕೂಡ ಅವರು 1981ರಲ್ಲಿ ನಮ್ಮ ಅಲಿಪುರದಲ್ಲಿ ಪಾದಾರ್ಪಣೆ ಮಾಡಿದರು. ಆ ಪಾದಾರ್ಪಣೆ ಮಾಡಿಬಿಟ್ಟು ಈಗ ಈ ವಾತಾವರಣ ನೋಡಿ ಏನು ಹೇಳಿದರು ಅಂದರೆ, ನೀವು ಕೂಡ ಅಲಿಪುರ, ನಮ್ಮ ಭಾರತ ದೇಶದಲ್ಲಿ ಅಲಿಪುರ ಇದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಅದು ಆ ಮಾರ್ಗದರ್ಶನದಲ್ಲಿ ನಡೀತದೆ. ಸತ್ಯ, ನ್ಯಾಯ, ಬಲಿದಾನ ಮತ್ತು ಹಾಗೆ ಮನುಷ್ಯತ್ವಕ್ಕಾಗಿ ನಿಂತಿದ್ದಾರೆ. ಅದಕ್ಕೆ ಅವ್ರಿಗೆ ರಿಲೇಷನ್ಸ್ ಇದೆ ಅಷ್ಟೇ, ಮಾತ್ರ ಬೇರೆ ಏನಿದಿಲ್ಲ. ಆಮೇಲೆ ಅವರು ಯಾವತ್ತೂ ಆ ಕಾಲದಲ್ಲಿ ಕೂಡ ಇವತ್ತುವರೆಗೂ ಆ ರಾಯಭಾರಿ ಆಗಲಿ ಯಾರ ದೂತನಾಗಲಿ ಬಂದರೆ ನನ್ನ ನಮಸ್ಕಾರಗಳನ್ನು ಅಲಿಪುರದವ್ರಿಗೆ ಸಲ್ಲಿಸಿ, ಯಾಕಂದ್ರೆ ಅವ್ರು ನಿಜವಾಗಲಿ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಮಾಡ್ತಾರೆ. ಅವ್ರು ಯಾವತ್ತೂ ಟೆರರಿಸ್ಟ್ಗೆ ಹೋಗೋದಿಲ್ಲ, ಯಾವತ್ತೂ ಭಯೋತ್ಪಾದನೆ ಮಾಡೋದಿಲ್ಲ, ಏನಿಲ್ಲ ಅಂತ. ಅದಕ್ಕೆ ಮಾತ್ರ ಕನೆಕ್ಷನ್ಸ್ ಇದೆ. ಅದಕ್ಕೆ ನಾವು ಅವರಿಗೆ ಸಲಾಮ್ ಹೊಡಿತಾ ಇದ್ದೀವಿ. ಸರ್, ಈಗ ಬೆಳಗ್ಗೆಯಿಂದ ಅವರ ಹತ್ಯೆಯನ್ನು ಖಂಡಿಸಿ ತಾವು ಬೆಳಗ್ಗೆಯಿಂದ ಏನೇನು ಆಕ್ಟಿವಿಟೀಸ್ ಮಾಡ್ತಾ ಇದ್ರಿ ಸರ್? ಬೆಳಿಗ್ಗೆ ನಮಗೆ ರಾತ್ರಿನೇ ಗೊತ್ತಾಯಿತು ನ್ಯೂಸ್. ಬಟ್ ಬೆಳಿಗ್ಗೆ ನಮ್ಗೆ ಊರಲ್ಲಿ ಒಂಥರ ಬೆಂಕಿ ಥರ ಹೋಯ್ತು ನ್ಯೂಸು. ಯಾಕಂದರೆ ಎಲ್ಲರೂ ಮೆಚ್ಕೊಂಡು, ಎಲ್ಲರೂ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು. ಅವರು ಎಲ್ಲರೂ ಕಣ್ಣಲ್ಲಿ ನೀರು, ಎಲ್ಲರೂ ಇದರಲ್ಲಿ ಕರೆ ಬಟ್ಟೆ ಧರಿಸ್ಕೊಂಡು ಊರಲ್ಲೆಲ್ಲ ಬಂದ್ ಮಾಡಿ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಎಲ್ಲ ಕುರಾನ್ ಎಲ್ಲ ಓದಿಸ್ಕೊಂಡು ಅವ್ರಿಗೆ ನಮಸ್ಕೊಂಡು ಎಲ್ಲ ಇವತ್ತು ಪ್ರೋಗ್ರಾಮ್ ಮಾಡಿದ್ದಾರೆ. ಈಗ 2 ಗಂಟೆ 2:15 ನಮ್ಮ ಮಸೀದಿಯಲ್ಲಿ ಕುರಾನ್ ಖಾನಿ ಆಗುತ್ತೆ. ಅದರಾದ ನಂತರ ಮಜ್ಲಿಸ್ ಅಂತ ಮಾಡ್ತೀವಿ ಅವರ ಹೆಸರಿಗೆ. ಆಮೇಲೆ ನಂತರ ದೊಡ್ಡ ಮೆರವಣಿಗೆ ಹೋಗುತ್ತೆ ನಮ್ಮ ಸರ್ಕಲ್ ತನಕ. ಅಲ್ಲಿಂದ ಅದು ತೋರಿಸ್ತೀವಿ, ಯಾಕಂದರೆ ನಾವು ಯಾವಾಗಲೂ ನಿಮ್ಮ ಕಡೆ ಇದ್ದೀವಿ, ನೀವು ನಮ್ಮ ಹೃದಯದಲ್ಲಿ ಇದ್ದೀರಾ, ನಾವು ಯಾವತ್ತೂ ನಿಮಗೆ ಮರೆಯೋದಿಲ್ಲ ಅಂತ ನಮನ ಮಾಡಿದ್ವಿ. ಸರ್, ಈಗ ಖಮೇನಿ ಅವ್ರ ಹೆಸರಲ್ಲಿ ಇಲ್ಲಿ ಹಾಸ್ಪಿಟಲ್ ಕೂಡ ಕಟ್ಟಿಸಿದ್ರಿ ಅಂತ 1986ರಲ್ಲಿ. ಅದು ಇಮಾಮ್ ಖೊಮೇನಿ ಅಂದರೆ 1979ರಲ್ಲಿ ಅದು ಕ್ರಾಂತಿಕಾರರು. ಆ ಟೈಮಲ್ಲಿ ಅವ್ರ ಹೆಸರಲ್ಲಿ ಇಮಾಮ್ ಖೊಮೇನಿ ಹಾಸ್ಪಿಟಲ್ ಅಂತ ನಾವು ಶಂಕುಸ್ಥಾಪನೆ ಮಾಡೋಕ್ಕೆ ಅವರು ಬಂದಿದ್ದರು. ಇಮಾಮ್ ಖೊಮೇನಿಯ ಆಸ್ಪತ್ರೆ, ಇಮಾಮ್ ಖಾಮೆನೈ ಅಂತ ಇವರು ಬಂದಿದ್ದರು. ಅವ್ರ ಹೆಸರಲ್ಲಿ ಒಂದು ಹಾಸ್ಪಿಟ್ಲ್ ಇದೆ.
ಬಟ್ ನಾವೇ ಸಂಸ್ಥೆಗಳು ನಾವೇ ನಡೆಸ್ತಾ ಇರೋದು. ಅದು ಸರ್ಕಾರದ, ಇರಾನ್ ಸರ್ಕಾರದಲ್ಲ, ನಮ್ಮ ಸಂಸ್ಥೆ, ನಮ್ಮ ಅಂಜುಮನ್ ಸಂಸ್ಥೆ ನಡೆಸ್ತಾ ಇರೋದು. ಬಟ್ ಹೆಸರಲ್ಲಿ ಅವ್ರ ಹೆಸರಲ್ಲಿ ಇಟ್ಟಿದ್ದೀವಿ. ಸರ್, ಈಗ ಇವಾಗ ಅಲಿಪುರದಿಂದ ಇರಾನಲ್ಲಿ ಎಷ್ಟು ಜನ ಇದ್ದಾರೆ ಕುಟುಂಬಸ್ಥರು, ಅಥವಾ ಓದಕ್ಕಾಗಲಿ ಉದ್ಯೋಗಕ್ಕಾಗಲಿ ಯಾರು ಹೋಗಿದ್ದಾರೆ? ಇವಾಗ ಸುಮಾರು ಒಂದು 100 ಜನ ತನಕ ಇದ್ದಾರೆ. ಇನ್ನೂ ಜಾಸ್ತಿ ಆಗಿದ್ರು. ಅದು ಇದು ಮೆಡಿಕಲ್ ಸ್ಟೂಡೆಂಟ್ಸಿಗೆ ರಜಾ ಕೊಟ್ಟಿದ್ರು ಅಲ್ಲಿಂದ, ಅದಕ್ಕೆ ಅವರು ಕೆಲವರು ಬಂದುಬಿಟ್ಟವ್ರೆ. ಈಗ ಹತ್ರ ಒಂದು 100 ಜನ ಇರ್ಬೋದು. ನಾವು ಸರ್ಕಾರಕ್ಕೆ ಕೂಡ ಮನವಿ ಮಾಡಿದ್ವಿ, ಅವರು ಸುರಕ್ಷಿತವಾಗಿ ನಮ್ಮ ದೇಶಕ್ಕೆ ಕಳಿಸ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಅವರು ಕೆಲವರು ಧಾರ್ಮಿಕ ಪಠಣವನ್ನು ಬೋಧಲಿಕ್ಕೆ, ಇದು ಶಿಕ್ಷಣ ಪಡೆಯಲಿಕ್ಕೆ ಹೋಗಿದ್ದಾರೆ. ಕೆಲವರು ಮೆಡಿಕಲ್ ಸೈನ್ಸ್, ಕೆಲವರು ಸಣ್ಣ ಪುಟ್ಟ ವ್ಯಾಪಾರಕ್ಕಾಗಿ ಹೋಗಿದ್ದಾರೆ. ಅವರು ಆರಾಮಾಗಿದ್ದಾರೆ, ಅವರು ಸುರಕ್ಷಿತವಾಗಿದ್ದಾರೆ. ಸರ್, ಓವರಾಲ್ ಆಗಿ ಯಾವ ಥರ ಖಂಡಿಸ್ತೀರಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ? ನಾವು ಖಂಡಿಸ್ತಾ ಇದ್ದೀವಿ ಅಂದರೆ, ಅವ್ರಿಗೆ ಇಸ್ರಾಯೇಲ್ ಮತ್ತು ಇವರು ಜಂಟಿ, ಇವರು ಸೇರ್ಕೊಂಡು ಇಬ್ಬರೂ, ಇಸ್ರಾಯೇಲ್ ಮತ್ತು ಅಮೆರಿಕಾ, ಇವರು ಏನು ತಿಳ್ಕೊಂಡಿದ್ದಾರೆ, ಒಂದೇ ಒಂದು, ಅದು ಇಡೀ ಪ್ರಪಂಚದಲ್ಲಿ ಒಂದು ದೇಶದ ಇಸ್ಲಾಂ ದೇಶ ಅಂತ ತಿಳ್ಕೊಂಡಿದ್ದಾರೆ. ಇಸ್ಲಾಂ ದೇಶ ಅಲ್ಲ, ಅದು ಮಾನವಕ್ಕಾಗಿ ನಿಂತಿರೋ ದೇಶ, ಅದು ಸತ್ಯಕ್ಕಾಗಿ ನಿಂತಿರೋ ದೇಶ. ಅದು ಅವ್ರಿಗೆ ಕೆಡಿಸ್ಬೇಕು, ಅವ್ರಿಗೆ ದಬ್ಬಾಳಿ ಮಾಡಿ ಅವ್ರಿಗೆ ತುಳಿಬೇಕು ಅಂತ ಅದು ಯಾವತ್ತೂ ಆಗೋದಿಲ್ಲ. ಆ ದೇವರು ಕೂಡ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಇದ್ದಾರೆ. ಅದು ಯಾವತ್ತೂ ಆ ದೇಶ ಸರ್ವನಾಶ ಆಗೋದಿಲ್ಲ, ಇವರು ಸರ್ವನಾಶ ಆಗ್ತಾರೆ. ಇದಿಷ್ಟು ಅಂಜುಮನ್ ಈ ಸಮಯ ಜಾಫಿಯ ಸಂಸ್ಥೆಯ ಮುಖ್ಯಸ್ಥರು ಕೆಲವರು ಮಾತಾಡ್ತಾ ಇರ್ತಕ್ಕಂಥ ಏನಂತಂದರೆ, ನಮಗೂ ಇರಾನ್ಗೂ ಬಹಳಷ್ಟು ನಂಟಿದೆ. ಅಲ್ಲಿನ ಮುಖ್ಯಸ್ಥ ಅಂತ ಖಮೈನಿ ಅವರ ಮೇಲೆ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅವರ ಒಂದು ಮಾರ್ಗದರ್ಶನ ನಮ್ಮ ಗ್ರಾಮದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಅಲಿಪುರ ಒಂದು ಗ್ರಾಮ ಇಡೀ ಇರಾನ್ಗೆ ಮಾದರಿಯಾಗಿ ನಿಂತಿರ್ತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಖಮೈನಿಯ ಒಂದು ಹತ್ಯೆಯನ್ನು ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.